ಕಲ್ಕಿ ಒಡೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲ್ಕಿ ಒಡೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಬಬಲಾದಿ ಮಠದ ಕಾಲಜ್ಞಾನ ಭಾಗ 2. ಬಬಲಾದಿ ಮಠದ ಕಾಲಜ್ಞಾನ ಭಾಗ 2ನ್ನು ನೋಡುವುದಕ್ಕಿಂತ ಮುಂಚೆ ಬಬಲಾದಿ ಮಠದ ಕಾಲಜ್ಞಾನದ ಭಾಗ 1ನ್ನು ನೋಡಿದರೆ ಈ 2ನೇ ಭಾಗವು ಅರ್ಥವಾಗುತ್ತದೆ. ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದೇವನಾಗುವನು. ಅವನ ಸ್ಥಳದಲ್ಲಿ ಅಧರ್ಮವನ್ನು ಸೃಷ್ಟಿಸಲು ಹೋಗಿ ಮರಣಗಳು ಉಂಟಾಗುತ್ತವೆ. ಕಾಲ ಬದಲಾದಂತೆ ಮರಣವೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗುವುದು. ಅಗದಷ್ಟು ಗುಡ್ಡವ ಕಾಣುವಿ, ಬಗದಷ್ಟು ಬಂಗಾರ ಕಾಣುವಿ, ಕೊನೆಗೆ ನಿನ್ನ ಸಾವು ಕಾಣುವಿ. ಎಲ್ಲವನ್ನೂ ಕೊಡುವೆನೆಂದು ಕುದುರೆಯನ್ನು ಏರಿಸುತ್ತಾರೆ. ಕುದುರೆ ಏರಿದ ನಂತರ ತನ್ನ ದಡ್ಡಿಯಲ್ಲಿ ಕುದುರೆಯನ್ನು ಕಟ್ಟಿಕೊಳ್ಳುತ್ತಾರೆ ರಾಜಕೀಯ ವ್ಯಕ್ತಿಗಳು. ಕಲಿಗಾಲ ಮುಗಿಯಲು ಬಂದಿಹುದು, ಕಲಿ ಆಟವ ನೋಡಲು ಸಿದ್ಧರಾಗಿ. ಕಲಿಯ ಮುಕ್ತಾಯದಲ್ಲಿ ದಿಕ್ಕು ದಿಕ್ಕುಗಳಲ್ಲಿ ಮರಣ ಮೃದಂಗ ಬಾರಿಸುವನು. ಯಾವ ವ್ಯಕ್ತಿ ಹೇಗೆ ಇರುತ್ತಾನೆ ಅವನ ವೇಷದಲ್ಲೇ ಕೊಲ್ಲುತ್ತಾನೆ. ಮಾಯಾವ ಮಾಡಿ ಕಲಿಯುಗದಲ್ಲಿ ಕೊಲ್ಲುವ ಮಾಯಾವಿ ಬರುವನು. ಭಾರತದಲ್ಲಿ ಧರ್ಮ ವಿರೋಧ ಹೆಚ್ಚಾಗಿ 1 ಕೋಟಿಗಿಂತಲೂ ಅಧಿಕ ಜನ ಮರಣಿಸುತ್ತಾರೆ. ವಿಧ ವಿಧದ ರೋಗಗಳು ಬರುತ್ತವೆ. ಬಡವ ಬಡದಾಡಿ ಸಾಯುವಾಗ ಸತ್ತರೂ ಅವನ ತಿರುಗಿ ನೋಡುವುದಿಲ್ಲ. ಕಾಶಿಯ ನದಿಯಲ್ಲಿ ಜಲಪ್ರಳಯ ಉಂಟಾಗಿ ಅನೇಕ ಜನರು ಮರಣಿಸುತ್ತಾರೆ. ಧರ್ಮ ಅನ್ನುವುದು ಗ್ರಂಥಗಳಾಗಿ ಮಾನವನಾಗುತ್ತಾನೆ ಕ್ರೂರ ಮೃಗದಂತೆ ಆಡುವನು. ಆದರ ಅನ್ನುವುದು ಒಂದು ಪ್ರತಿಷ್ಠೆಯಾಗಿ ಅದು ಒಂದು ಸಾಮಾನ್ಯ ಮಾತಾಗುವುದು. ನನ್ನ ದೇವರು ಹೆಚ್ಚು, ನನ್ನ ದೇವರು ಹೆಚ್ಚು ಅಂತ ಹೇಳಿ ಬಡದಾಡಿ ಸಾಯುವಾಗ ದೇವನು ನಿನ್ನ ನೋಡಿ ನಕ್ಕಾನೋ ಮಕ್ಕಳಿರ. 7 ಹೊಲ ಮಾಡಿ ಹೇಳದೆ ಹೋಗ್ತಾರ, ಅಮ್ಮಗಳೆಲ್ಲ ಗೋಳಾಡಿ ಸತ್ತಾರು. ಜೋಡು ಸೂರ್ಯರು ಹುಟ್ಟುತ್ತಾರೆ, ಕಲ್ಲು ಕೋಳಿ ಕೂಗುತ್ತದೆ. ತಂಪಿನ ಮಳೆ ಬಂದು ದೇಶವ ಸುಡುತ್ತದೆ. ಕುರಿ ದನಗಳು ಶಾಶ್ವತ ಅನ್ನಬೇಡ. ನಂದಿ ಬ್ಯಾನಿ ಬರುವುದು ಕಲಿಯ ಅಂತ್ಯ ಬಂತೆಂದು ತಿಳಿಯುವ ಜಾಣ. ಶರಣರ ಮಂದಿಗೆ ಮರ್ಮವು ತಿಳಿಯುವುದಿಲ್ಲ. ಹೆಣ್ಣು ಗಂಡಿನಲ್ಲಿ ಧರ್ಮವು ಉಳಿಯುವುದಿಲ್ಲ. ಬಸಿರ ಮಾಡಿ ಬತೆಗೆಡಿಸಿ ಬಿಡುತ್ತಾರೆ. ಅಧಿಕಾರ ಹಿಡಿದವನು ಸಿಕ್ಕಂಗ ತಿನ್ನುತ್ತಾನೆ ಲಂಚ. ಹದ್ದು ಕಾಗೆಗಳು ಹರಕೊಂಡು ತಿನ್ನುವಂಥ ದಿನಮಾನಗಳು ಬರುತ್ತವೆ, ಅಂದರೆ 3ನೇ ಮಹಾಯುದ್ಧದ ನಂತರ. ನೆತ್ತರ ಕಾವಲಿ ಹರಿಯುವಾಗ ಭೂಮಿಗೆ ಸುಸ್ತಾಗಿ ಬಿದ್ದಿರೋ ಮಕ್ಕಳಿರ. ವ್ಯಾಪಾರವೆಲ್ಲ ಮಾಯವಾಗಿ ತಿರುತಿರುಗಿ ಬಿದ್ದಿರೋ. 1000 ಗಾವುದ ಹಾದಿಯ ಹೋದರೂ ಸಾವು ತಪ್ಪದು. ಸುಳ್ಳು ಹೇಳಿದವನು ಜೊಳ್ಳಾಗಿ ಹೋಗುತ್ತಾನೆ. ಬಂಡೀಲಿ ಬಂದು ಕಿಂಡೀಲಿ ಹೋಗ್ತಾರೋ ಮಕ್ಕಳಿರ. ಉತ್ತಮರಾಯನು ಶರಣರು ಬಂದಾಗ ಸುಸ್ತಾಗಿ ಹೋದಿರೋ ಮಕ್ಕಳಿರ. ಮಾರಿ ಜಗಕ್ಕೆ ಬಂದಾಗ ಬರಲಿ ಅನ್ನಬೇಡ, ಸಂದ ಸಂದಿಗೂ ಹುಡುಕಿಕೊಳ್ಳುತ್ತಾಳೆ. ಆಳ ಒಡೆಯನನ್ನ ನುಂಗುತ್ತಾನೆ. ಮಾರಿ ಎಂಬ ಹೊಸ ರೋಗಗಳು ಬರುತ್ತವೆ. ಬಂದಾಗ ಬೀದಿ ಬೀದಿ ಹೆಣವಾಗುತ್ತಾರೆ. ಎಲ್ಲ ಜ್ಯೋತಿಷ್ಯಗಳು, ಸಿದ್ಧಾಂತಗಳು, ರಟ್ಟ ಮತಗಳು ಕೆಡುತ್ತವೆ. ವೀರಬಸವನು ಸಾರಿ ಬರುವಾಗ 100 ಕುಲಗಳು ಒಂದೇ ಆಗುತ್ತವೆ. ಪದ್ಧತಿ ಅಂತ 3000 ಹೆಣ್ಣು ಮಕ್ಕಳನ್ನ 3000 ಕುರಿಯನ್ನ ಕೊಯ್ಯುತ್ತಾರೆ. ದಿಕ್ಕು ದಿಕ್ಕಿನಲ್ಲಿ ಕಾಡ್ಗಿಚ್ಚು ಹತ್ತುವುದು. ಮಾತೆ ಪುತ್ರ ಸಂಗ ಮಾಡುವರು. ಅಣ್ಣ ತಂಗಿ ಮದುವೆ ಆಗುತ್ತಾರೆ. 10ನೇ ಅವತಾರಕ್ಕೆ ಕಲಿಯ ಜೊತೆಗೆ 11 ಅವತಾರ ತೊಟ್ಟು ಮಾರಿ ಬರುವಾಗ ಹೆಣಗಳ ಮೇಲೆ ಕುಣಿಯುತ್ತಾಳೆ. ಕೂಸು ಬಸರಾಗಿ 10 ಕೂಸು ಹಡಿವಳು. ಪಟ್ಟನೆ 8 ಮಡೆದು ಕಲಿಯ ಆಟದ ಸೂಚಕವನ್ನ ಸೂಚಿಸುತ್ತಾಳೆ. ಹೇಳುವುದು ಕೇಳುವುದು ಎಲ್ಲ ಮುಗಿದೈತಿ, ಮಾರಿ ಕಾಲ ಒಂದೇ ಉಳಿದೈತಿ. ನೀರಿನ ಎಲ್ಲ ಮೂಲಗಳು ಬತ್ತಿ ಭೂಲೋಕ ಗೂಳೆ ಕಟ್ಟುವುದು. ಆಳ ಕತ್ತಲ ಒದಗಿ ಬರುತ್ತದೆ. ಕಡಲೋಳು ಸಿಡಿಲು ಬಡೆದು ಆಕಾಶ ಬೆದರಿ ದೇಶಕ್ಕೆ ಕತ್ತಲ ಕೈಯುವುದನ್ನ. ಬಂಡಾಟವಾದಿತ್ತು ಜಗದಾಗ. ಧೂಮಕೇತು ಬಂದಿತ್ತು ಧುಮ್ ಧುಮ್ ಮಾಡಿತ್ತು.
ಸತ್ತ ಹೆಣ ಬೆತ್ತಲೆ ಕುಣಿದಾವು, ಕತ್ತಲೆಯೋಳು ಸುಳಿದಾಡಬ್ಯಾಡಿರೋ ಮಕ್ಕಳಿರ. ಕಲಿಯ ಆಟ ಬರುವುದು, ಪರಮಾತ್ಮನ ಜ್ಞಾನವನ್ನ ಬಿಡಬ್ಯಾಡಿರೋ ಮಕ್ಕಳಿರ. ಸ್ವಪ್ನದ ಸುಂದರಿ ಗುಪ್ತ ಗುಣಗಳನ್ನ ಕೆಡಿಸುತ್ತಾಳೆ. ರಾಕ್ಷಸರನ್ನ ದೈವವೆಂದು ಪೂಜಿಸುವ ಬುದ್ಧಿಹೀನರು ಹೆಚ್ಚುತ್ತಾರೆ. ಒಕ್ಕಳ ಬಿತ್ತುತ್ತಾರೆ, ಮುಕ್ಕಾಳು ಬೆಳೆದಾರೆ. ಬುದ್ಧಿವಂತ ಮತಾಂಧರು ದಿಕ್ಕಿಲ್ಲದೆ ಹೋಗುತ್ತಾರೆ. ಅರಿವಿನ ಜನ್ಮವ ಮರೆತು ರಾಕ್ಷಸರಾಗುತ್ತಾರೆ. ಇದ್ದೀವಿ ಅನ್ನಬೇಡ, ಭೂಮಿ ಎದ್ದೆದ್ದು ಬಡಿಯುವುದು. ಹದ್ದು ಕಾಗೆಗಳು ಹರಕೊಂಡು ತಿನ್ನುವಂಥ ದಿನಮಾನಗಳು ಬರುತ್ತವೆ. ಎಲ್ಲಿ ನೋಡಿದರೂ ಹಾವಳಿ, ಎತ್ತ ಹೋದರೂ ಹಾವಳಿ ಬರುತ್ತದೋ ಮಕ್ಕಳಿರ. ರೊಕ್ಕವ ಗಳಿಸುತ್ತಾರೆ, ದಿಕ್ಕುಪಾಲಾಗದೆ ಹೋಗುತ್ತಾರೆ. ಆಸೆ ಅರಸನ ತಲೆಗೆ ಹೋದಂತೆ ಪಾಸಕ್ಕೆ ಬೀಳುತ್ತಾರೆ. ಸುಳ್ಳು ಹೇಳಬೇಡ ಮಕ್ಕಳಿರ, ಜೊಳ್ಳಾಗಿ ಹೋಗುತ್ತಾರೆ. ಧರ್ಮ ಬಿಡಬೇಡ ಮಕ್ಕಳಿರ, ಇಲ್ಲಿ ಕೊನೆಗೆ ಉಳಿಯುವುದು ಧರ್ಮ ಒಂದೇ ಮಕ್ಕಳಿರ. ಹಾಸ್ಯ ಮಾಡಬೇಡ ಮಕ್ಕಳಿರ, ಸಾವು ಮುಂದೆ ಬಂದಿತ್ತು. ನಿಂದೆ ಆಡಬೇಡ ಮಕ್ಕಳಿರ, ಬಂಧನಕ್ಕೆ ಬಿದ್ದಿರೋ ಮಕ್ಕಳಿರ. ಕಲಿಯ ಆಟವ ಅರಿತು ನಡೆಯುವ ಮಕ್ಕಳಿರ, ಆಟವ ಆಡಕತ್ತಾನ ಹುಟ್ಟುವ ಮುಂಚೆ ಮಕ್ಕಳಿರ. 3 ದುಡ್ಡಿಗೆ ಮಣಿಯ ಮಾಡಿ, 100 ದುಡ್ಡಿನ ದವಲತ್ತು ಮಾಡಬೇಡ ಮಕ್ಕಳಿರ. ದುಡ್ಡಿನ ಆಸೆಗೆ ಗೌಡಿಕೆ ಮಾಡದ್ವಾದಿ, ಕಾಡ ಕಂಟಿ ಮೇಯುತ್ತಾನೆ ಕಾಡ್ಗಿಚ್ಚಿನಂತೆ. ಮತವನ್ನು ಧರ್ಮದಂತೆ ಬೋಧನ ಮಾಡುವ ರಟ್ಟ ಮತದವರು ಹೆಚ್ಚಾಗುತ್ತಾರೆ. ಕಾಳ ಮನಿ ಮನಿ ಕರೆಯ ಬರುವುದು, ರೋಡಿ ಒಳಗೆ ಗೋರಿಯ ಕಾಣುವಿರಿ. ಉಳಿದ ಮಕ್ಕಳು ಮಾರಿಪೀಡೆಗೆ ಮಡಿಯುವರನ್ನ. ಸಿದ್ಧರ್ನ ಗುದ್ದುತ್ತಾಳನ್ನ, ಸಿದ್ಧ ಸಾಧುರ್ನ ಹದ್ದು ಕಾಗಿಗೆ ಹಾಕುತ್ತಾಳನ್ನ. ಅಷ್ಟ ಜ್ಯೋತಿಷ್ಯಗಳು ನಷ್ಟವಾಗುವುದು. ರೊಟ್ಟಿ ಕಾಣದೆ ತಟ್ಟೆ ಹಿಡಿದು ತಿರುಗಾಡುತ್ತಾರೆ ಮಕ್ಕಳಿರ. ಹೆಣ್ಣಿಗೊಂದು ಹೆಣ್ಣು ನೋಡನ್ನ, ಜಗಳದಾಗ ಗಂಡು ಮಕ್ಕಳು ಸತ್ತಿರನ್ನ. ದುಡ್ಡಿಗೊಂದು ಮಗೆಯ ನೀರು ಸಿಗುವುದನ್ನ, ಡೋರ ಮಣಿಯಾಗ ದಮಡಿಗೊಂಬತ್ತು ದಮಟಿ ನೋಡನ್ನ. ವೀರಶೈವ ಜಾತಿ ಜರಿವದು, ವೀರ ಬಸವಂತ ಸಾರಿ ಬರುವಾಗ 100 ಕುಲಗಳು ಒಂದೇ ಆಗುತ್ತವೆ. ಜೋಡು ಸೂರ್ಯರು ಹುಟ್ಟುತ್ತಾರೆ, ಕಾಡ್ಗಿಚ್ಚು ಹೆಚ್ಚಿತ್ತು ಮಕ್ಕಳಿರ. ಹತ್ತಿ ಎಣ್ಣೆ ಬೆಣ್ಣೆ ಸಿಗದಕ್ಕೆ 10 ಗಾವದ ಸಂತಿ ಮಾಡುತ್ತಾರೆ. ಕೂಸು ಬಸರಾಗುವುದು, ಕುಶಲ ಕೇಳುತ್ತಾರನ್ನ. ಮಾಡ ಮಳೆಯೂ ಮಾಯವಾಗುವುದು, ಹಳ್ಳ ಕೆರಿ ಬಾವಿ ಬತ್ತುವವು. ದೇಶಕ್ಕೆ ಬರಗಾಲ ಬರುವುದು ತಿಳಿಯದನ್ನ. ಹಿಂದಿನ ಶರಣರ ನಿಂದೆ ಮಾಡಿದ್ದಕ್ಕೆ ನಿಮ್ಮ ದಯಾ ದೊರೆಯದನ್ನ. ಪಡವಿಯ ಅಧಿಪತಿ ಬಂದಾಗ ಗುರುವಿನ ಪಾದ ಬಿಡಬೇಡಿರ. ಭೇದ ಮತ್ತು ಬೋಧನೆ ಅರಿಯದೆ ಬ್ರತಿಗೆಟ್ಟು ಹೋಗುತ್ತಾರೆ. ಹೇಳುವುದು ಕೇಳುವುದು ಎಲ್ಲ ಮುಗಿದೈತಿ ಹೇಳದೆ ಹೋಗುತ್ತಾರನ್ನ. ಆದಿಶಕ್ತಿ ಆಡಬಡಿಸಿ ಬಂದಾಗ ಆಕಾಶ ಬೆದರಿತು, ಭೂಕಾಂತಿ ನಡುಗುತ್ತದೆ. ಆದಿತಾಯಿ 60 ಗಾವದ ಅಡ್ಡನೆ ಬೆಳೆದಾಳ, ಗಡ್ಡಕ್ಕ ಉರಿ ಹತ್ತಿತನ್ನ. ಆದಿತಾಯಿ 60 ಗಾವದ ಉದ್ದನೆ ಬೆಳೆದಾಳ, ಪಡವಿಗೆ ಉಳಿವಿಲ್ಲನ್ನ. ತಾಯಿ ಬಂದಾಗ ಬಂಡೀಲಿ ಅನ್ನ, ಗಿಂಡೀಲಿ ನೀರು, ಮಂಡಿ ಬುಡಕಟ್ಟ ಮರಿಗ್ಯಾರನ್ನ. ಶಾಲ್ವರಿ ನಾಮಕ ಸರ್ವರು ಏಕಾಗಿ ಮೇಕವು ಬಂದಿತ್ತು. ಶರಣರ ಕೇಳಿರಿ, ದುಡ್ಡಿಗೆ ಅಧಿಕಾರ ಬ್ಯಾಡನ್ನ, ಹೇಳು ಹೆಸರಿಲ್ಲದಂತೆ ಹೋಗಿರಿ. ಕರ್ಮದ ಕಲಿಕಡೆ ಆಟಕ್ಕೆ ಬರುತ್ತಾನೆ, ಪರಮಾತ್ಮನ ಜ್ಞಾನ ಬಿಡಬೇಡಿರು. ಇರುವ ದೇವರನ್ನ ಬಿಟ್ಟು ಇಲ್ಲದ ಮನುಜನನ್ನ ದೇವರೆಂದು ಕಾಣಬೇಡಿರು ಮಕ್ಕಳಿರ. ಹತ್ತನೇ ಅವತಾರ ಸಮೀಪ ಬಂದೈತಿ, ಕಲ್ಕಿ ಬಂದಾಗ ನಿನ್ನ ಕರ್ಮವನ್ನ ಮಾತ್ರ ನೋಡುತ್ತಾನನ್ನ. ಬ್ರಹ್ಮ ಜ್ಞಾನವ ಬಿಡಬೇಡಿರಿ, ದೇವರ ಹೇಳುವ ಸಕನದವರು ಅಗಲಿ ಹೋಗುತ್ತಾರನ್ನ. ತಗಲ ಬಗಲ ಹೊತ್ತಿಗೆಯರು ಕಬಲ ಮಾಡಿ ಸುಡುತ್ತಾರನ್ನ. ಹೆಣ್ಣನ್ನ ಮುಂದೆ ಮಾಡಿ ಕಂದಕ್ಕೆ ಕೆಡುವ ತಲೆಹಿಡುಕರು ಹೆಚ್ಚುತ್ತಾರನ್ನ. ಧರ್ಮವನ್ನ ಅರಿಯಿರು ಮಕ್ಕಳಿರ, ಧರ್ಮಕ್ಕೆ ಸಾಕ್ಷಿ ಕೇಳಬೇಡ ಮಕ್ಕಳಿರ.
ಬಿಳಿಯ ಕುದುರೆ ಮೇಲೆ ನಿಶಾನೆ ಹಚ್ಚಿ ಬರುತ್ತಾನೆ. ಅವನ ಬರುವಿಕೆಗೆ ಸಾಕ್ಷಾತ್ ಚಿರಂಜೀವಿಗಳು ಮೂರ್ತಿ ಬಿಟ್ಟು ಹೇಳುತ್ತಾರಣ್ಣ. ಬಿಳಿಯ ಆನೆ ಮೇಲೆ ಶಂಕರ ಬರುವನು ಕಲಿಯ ಆಟವ ನೋಡಲಕ್ಕೆ. ಶಿವನ ಭಕ್ತಿ ಬಿಡಬೇಡ, ಶಿವ ಇಲ್ಲ ಎಂದು ತಿಳಿಯಬೇಡ, ನಿನ್ನ ಅಂತರಾತ್ಮದಲ್ಲಿ ಸಾಕ್ಷಾತ್ ಇರುತ್ತಾನೆ ತಿಳಿದು ನೋಡಣ್ಣ. ಅಂಬರದಲ್ಲಿ ಧೂಮಕೇತ ಕಾಣುವುದು ಜಗಕ್ಕೆ ಕೇಡು ಕಾಣಣ್ಣ. ಧರಣಿ ಬಿಟ್ಟು ಬಿಟ್ಟು ನಡಗಿತ್ತು ಮಕ್ಕಳಿರ, ಕಾಶಿ ದೇಶದೊಳಗೆ ಕಡಿಯ ಆಟದ ಮಾರಿ ಬರುವಳು. ಗುರುವಿನ ಮಾತ ಬಿಡಬ್ಯಾಡಿರಣ್ಣ, ಅರಿವಿನ ಜನ್ಮವನ್ನ ಅನರ್ಥ ಮಾಡಿಕೊಳ್ಳಬೇಡಿರಿ. ಹೆಣ್ಣು ಹಣ್ಣು ಮಣ್ಣು ಆಸೆ ಮಾಡಬೇಡಿ, ಮಾಯದ ಆಟ ನೋಡಣ್ಣ. ಉತ್ತರ ದೇಶದಿಂದ ಕರ್ತನು ಬಂದಾಗ ಗುರುತು ಹಿಡಿದು ಪಾವನರಾಗಿ ಮುಕ್ತಿ ಪಡೆಯಿರಣ್ಣ. ಧನವಿದ್ದ ಸಮಯಕ್ಕೆ ಕನಿಷ್ಠ ದಾನವನ್ನ ಮಾಡಿರು ಮಕ್ಕಳಿರ. ಧರೆಗೆ ಮಹಾಗುರು ಬರುವಾಗ ಸೂರ್ಯ ಸೂಚನೆ ಕೊಡುತ್ತಾನನ್ನ. ರೊಕ್ಕದ ಸೊಕ್ಕಲ್ಲಿ ಬರಬೇಡ, ಬಲಿ ಒಳಗೆ ಸಿಗಬೇಡ ಮಕ್ಕಳಿರ. ಕಾಕತನದ ಬುದ್ಧಿ ಬಿಡು, ಕಲ್ಲು ದೇವರು ಲೆಕ್ಕ ಕೇಳುತ್ತಾನೆ. ವ್ಯಾಪಾರಸ್ಥರು ದಿವಾಳಿ ಆಗುತ್ತಾರೆ ಹಾವಳಿಯಿಂದ. ವೇದ ಶಾಸ್ತ್ರ ಓದಿ ವಾದ ಹಾಕಬೇಡ, ಅದನ್ನು ಸಾಧಿಸಿ ತೋರಿಸಿ ನಿನ್ನ ನಾಮ ಉಳಿಯುವುದನ್ನ. ಮನ ಬಂಗಾರ ಇದ್ದವರ ಮನೆಯೊಳಗ ಮಾಸಿ ಬಂಗಾರ ಉಳಿದಿತ್ತು. ಅಂದರೆ ಬಹಳಷ್ಟು ಬಂಗಾರವನ್ನು ಹೊಂದಿದವರು ಕೂಡ ಕನಿಷ್ಠ ಬಂಗಾರವನ್ನು ಹೊಂದುವಂಥ ದಿನಮಾನಗಳು ಬರುತ್ತವೆ ಎಂದು ಈ ಮಾತಿನ ಅರ್ಥ. ಉದ್ಯೋಗ ಮಾಡುವವರು ಬುದ್ಧಿಗೆಡುವರನ್ನ, ಕದ್ದು ಬದುಕ ಮಾಡಿ ಇಟ್ಟಿದ್ದು ಬೇರೆದವರ ಪಾಲಾದಿತ್ತನ್ನ. ಪುಣ್ಯದ ದಿನ ಬರುವ ಮುಂಚೆ ಜಗತ್ತು ತಲ್ಲಣವಾಗುವುದನ್ನ. ಕಲ್ಯಾಣ ಪಟ್ಟಣಗಳು ಕಟುಕರ ಕೇರಾದಿತ್ತು ಮಕ್ಕಳಿರ. ಒಳ್ಳೆ ಪುರುಷನ ಸಂಬಂಧ ಬಿಟ್ಟು ಮಾನಗೇಡಿ ಬಿಗ್ತನ ಮಾಡುವರು. ತಂದೆ ಮಗನಿಗೆ ಒಬ್ಬಳೇ ಹೆಂಡತಿ ಆಗುವಳು. ಆಸ್ತಿ ಸಲುವಾಗಿ ನಿನ್ನವರು ನಿನ್ನ ಶತ್ರುಗಳಾಗುತ್ತಾರೆ. ಗೆನತಿ ನಂಬಿ ಹೆಂಡತಿಯನ್ನ ಬಿಡುತ್ತಾರೆ. ಮಠಮಾನ್ಯದವರು ಕೆಟ್ಟು ಭ್ರಷ್ಟರಾಗುತ್ತಾರೆ. ವಿರಕ್ತ ಮಠ ಸಂಸಾರಸ್ಥರ ಮಠಗಳಾಗುವವು. ಧರ್ಮದ ಹೆಸರಲ್ಲಿ ಕಳ್ಳ ಗುರುಗಳು ಜಾಸ್ತಿ ಆಗುತ್ತಾರೆ. ದೇವರನ್ನ ತೋರಿಸುತ್ತೇವೆ ಎಂದು ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡುತ್ತಾರೆ. ಬರಗಾಲ ಬಂದಿತ್ತು ಅನ್ನವ ಕಾಣದೆ ಹೋಗುತ್ತಾರನ್ನ. 7 ಊರಿಗೆ ಒಂದೇ ಊರು ಉಳಿಯುತ್ತದನ್ನ. ಮೇಘದ ಮಳೆಯನ್ನ ಮಾಯೆ ನುಂಗುತ್ತಾಳನ್ನ. 3 ಗಾವುದಕ್ಕೊಂದು ಸಂತೆ ಆಗುವುದನ್ನ. 10 ಗಾವುದಕ್ಕೊಂದು ಪಟ್ಟಣವಾಗುತ್ತದನ್ನ. ನೆಲದೊಳಗೆ ಮುಚ್ಚಿಟ್ಟಿದ್ದು ಬಯಲಾಗಿ ಹೋಗುವುದನ್ನ. ಲಿಂಗದ ಅರಿವಿಲ್ಲದೆ ಲಿಂಗ ಕಟ್ಟಿದವರೆಲ್ಲ ಮಾಂಸವನ್ನ ತಿನ್ನುತ್ತಾರನ್ನ. ಧರ್ಮವ ಬಿಟ್ಟು ನರಕಕ್ಕೆ ಹೋಗುವವರು ಅಧಿಕವಾಗುತ್ತಾರೆ.